ಆತ್ಮೀಯ ಬಳಕೆದಾರರೇ, ನಮ್ಮ ಪೋರ್ಟಲ್ಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾವು ನಿಮಗೆ ನ್ಯೂ ವೋಟರ್ ಐಡಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ ಪೋರ್ಟಲ್ಗೆ ಲಾಗಿನ್ ಆಗಿ ಪ್ರಿಂಟ್ ಸರ್ವಿಸಸ್ನನ್ನು ಕ್ಲಿಕ್ ಮಾಡಿ, ವೋಟರ್ ಸರ್ವಿಸಸ್ನನ್ನು ಸೆಲೆಕ್ಟ್ ಮಾಡಿ, ನಂತರ ನ್ಯೂ ವೋಟರ್ ಅಪ್ಲೈ ಆಫ್ಲೈನ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಇದಾದ ನಂತರ ಅಪ್ಲಿಕೇಶನ್ ಫಿಲಪ್ ಮಾಡ್ತಾ ಹೋಗಬೇಕು. ಅಪ್ಲಿಕೆಂಟ್ ನೇಮ್ನಲ್ಲಿ ಬಂದು ಅಪ್ಲಿಕೆಂಟ್ನ ಫುಲ್ ನೇಮನ್ನು ಎಂಟರ್ ಮಾಡಿ, ನಂತರ ಅಪ್ಲಿಕೆಂಟ್ನ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ, ಇದಾದ ನಂತರ ಅಪ್ಲಿಕೆಂಟ್ನ ಆಧಾರ್ ನಂಬರನ್ನು ಎಂಟರ್ ಮಾಡಿ, ನಂತರ ಅಪ್ಲಿಕೆಂಟ್ನ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ, ಇದಾದ ನಂತರ ಅಪ್ಲಿಕೆಂಟ್ನ ಮೇಲ್ ಐಡಿಯನ್ನು ಎಂಟರ್ ಮಾಡಿ, ನಂತರ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ಇದಾದ ನಂತರ ಡಿಸ್ಟ್ರಿಕ್ಟ್, ನಂತರ ಜೆಂಡರ್, ಇದಾದ ನಂತರ ನೇಮ್ ಆಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂದರೆ ನಿಮ್ಮ ಏರಿಯಾ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೋ ಆ ಕಾನ್ಸ್ಟಿಟ್ಯೂನ್ಸಿನ ಇಲ್ಲಿ ಎಂಟರ್ ಮಾಡಿ, ನಂತರ ಫ್ಯಾಮಿಲಿ ಡೀಟೇಲ್ಸ್ನಲ್ಲಿ ಬಂದು ರಿಲೇಟಿವ್ ನೇಮನ್ನು ಎಂಟರ್ ಮಾಡಿ, ಇದಾದ ನಂತರ ರಿಲೇಷನ್ಶಿಪ್ ವಿತ್ ರಿಲೇಟಿವ್ ಅಂದರೆ ಇಲ್ಲಿ ಎಂಟರ್ ಮಾಡಿರುವ ನೇಮ್ ಅವರ ರಿಲೇಷನ್ಶಿಪ್ ಸ್ಟೇಟಸನ್ನು ಅಪ್ಡೇಟ್ ಮಾಡಬೇಕು. ವೋಟರ್ ಐ ಡಿ ನಂಬರ್ ಆಫ್ ರಿಲೇಟಿವ್ನಲ್ಲಿ ಬಂದು ನಿಮ್ಮ ರಿಲೇಟಿವ್ನ ವೋಟರ್ ಐ ಡಿ ನಂಬರನ್ನು ಎಂಟರ್ ಮಾಡಿ, ಇದಾದ ನಂತರ ಅಡ್ರೆಸ್ ಡೀಟೇಲ್ಸ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಕಂಪ್ಲೀಟ್ ಅಡ್ರೆಸ್ಸನ್ನು ಎಂಟರ್ ಮಾಡಿ, ಸ್ಟ್ರೀಟ್, ನಂತರ ವಿಲೇಜ್ ನೇಮ್, ಇದಾದ ನಂತರ ಪೋಸ್ಟ್ ಆಫೀಸ್, ನಂತರ ತಾಲೂಕ್, ಇದಾದ ನಂತರ ಪಿನ್ ಕೋಡ್, ನಂತರ ಡಾಕ್ಯುಮೆಂಟ್ಸ್ ಆ್ಯಂಡ್ ಫೋಟೋ ಅಪ್ಲೋಡ್ಸ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಫೋಟೋವನ್ನು ಅಪ್ಲೋಡ್ ಮಾಡಿ, ಇದಾದ ನಂತರ ಅಡ್ರೆಸ್ ಪ್ರೂಫ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಆಧಾರ್ನ ಅಡ್ರೆಸ್ ಪ್ರೂಫನ್ನೇ ಅಪ್ಲೋಡ್ ಮಾಡಿ, ಇದಾದ ನಂತರ ಡೇಟ್ ಆಫ್ ಬರ್ತ್ ಪ್ರೂಫ್, ಅದು ಕೂಡ ಆಧಾರ್ನಲ್ಲಿರುವ ಡೇಟ್ ಆಫ್ ಬರ್ತ್ ಪ್ರೂಫೇ ಆಗಿರಬೇಕು. ಇದೆಲ್ಲ ಆದ ನಂತರ ಸಬ್ಮಿಟ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ವಿದಿನ್ 24 ಅವರ್ಸ್ನಲ್ಲಿ ನಿಮ್ಮ ವೋಟರ್ ಐ ಡಿ ಸ್ಟೇಟಸ್ ಅಪ್ಡೇಟ್ ಆಗಿರುತ್ತೆ.